ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದೇ ಒಂದು ಸಿನಿಮಾ ಆದರೂ ಜನಮನ ಗೆದ್ದ ನಟಿ, ಆದರೆ ಅದೇ ನಟಿ ಇವತ್ತು ಎಲ್ಲಿದ್ದಾರೆ ಗೊತ್ತಾ? ಅಂಬಾರಿ ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಎಲ್ಲರೂ ಅಂದುಕೊಂಡಿದ್ದು ಈ ಹೀರೋಯಿನ್ ಫ್ಯೂಚರ್ ಸ್ಟಾರ್ ಆಗ್ತಾಳೆ ಅಂತ. ಆದರೆ ಅಚ್ಚರಿ ಏನಂದರೆ ಸುಪ್ರೀತಾ ಶೆಟ್ಟಿ ಆಮೇಲೆ ಯಾವ ದೊಡ್ಡ ಸಿನಿಮಾದಲ್ಲೂ ನಟಿಸಲಿಲ್ಲ. ಅದಕ್ಕೆ ಕಾರಣ ಏನು, ಇಂಡಸ್ಟ್ರಿಯಲ್ಲೇ ಏನಾಯ್ತು, ಇವತ್ತಿನ ವಿಡಿಯೋದಲ್ಲಿ ಫುಲ್ ಟ್ರುತ್ ಗೊತ್ತಾಗುತ್ತೆ. ಕರಾವಳಿ ಭಾಗದ ಸಿಂಪಲ್ ಹುಡುಗಿ, ಮಂಗಳೂರು ಕಡೆ ಬೆಳೆದ ಕನಸುಗಾರ್ತಿ, ಚಿಕ್ಕಂದಿನಿಂದಲೇ ಹೀರೋಯಿನ್ ಆಗಬೇಕು ಅನ್ನೋ ಆಸೆ. ಅದರಿಂದಾಗಿ ಮಾಡಲಿಂಗ್ ಶುರು ಆದರೆ ಸಿನಿಮಾ ಚಾನ್ಸ್ ಅಷ್ಟು ಸುಲಭ ಅಲ್ಲ. ಮೊದಲಿಗೆ ಬಂದೇ ಬರ್ತಾಳೆ ಅನ್ನೋ ಸಿನಿಮಾದಲ್ಲಿ ಅವಕಾಶ ಸಿಕ್ಕರು ಅವರು ಗಮನ ಸೆಳೆದಿದ್ದು ಅಂಬಾರಿ ಸಿನಿಮಾದಿಂದಲೇ. ಆ ಸಮಯದಲ್ಲಿ ಅಂಬಾರಿ ದೊಡ್ಡ ಬಜೆಟ್ ಸಿನಿಮಾ ಅಲ್ಲ, ಹೊಸಬರನ್ನೇ ಹಾಕಿಕೊಂಡು ಮಾಡಿದ ಪ್ರಾಜೆಕ್ಟ್. ಅವರಿಗೆ ಬೇಕಾಗಿದ್ದು ಮುಗ್ಧ ಮುಖ, ನ್ಯಾಚುರಲ್ ಆಕ್ಟಿಂಗ್. ಅಲ್ಲೇ ಆಯ್ಕೆ ಆಯಿತು ಸುಪ್ರೀತಾ ಶೆಟ್ಟಿ. ಸಿನಿಮಾ ರಿಲೀಸ್ ಆದಮೇಲೆ ಯಾರು ಊಹಿಸದಷ್ಟು ದೊಡ್ಡ ಹಿಟ್ ಆಯಿತು. ಸೊ ಕಡಿಮೆ ಬಜೆಟ್ನಲ್ಲಿ ಮಾಡಿದ ಸಿನಿಮಾ ಮಲ್ಟಿಪಲ್ ಟೈಮ್ಸ್ ಪ್ರಾಫಿಟ್ ತಂದಿತು. ಹೀರೋ ಲೂಸ್ ಮಾದ ಯೋಗಿ ಕರಿಯರ್ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಆದರೆ ಅದೇ ಸಿನಿಮಾದ ಹೀರೋಯಿನ್ ಮಾತ್ರ ಮುಂದೆ ಕಾಣಿಸ್ಲೇ ಇಲ್ಲ. ಇದಕ್ಕೆ ಕಾರಣ ಏನು? ಒಮ್ಮೆ ಪ್ರೆಸ್ ಮೀಟ್ನಲ್ಲಿ ಕೇಳಿದ ಪ್ರಶ್ನೆಗೆ ಸುಪ್ರೀತಾ ಕೊಟ್ಟ ಉತ್ತರ ಎಲ್ಲರನ್ನು ಬೆಚ್ಚಿ ಬೀಳಿಸಿತು. ಅವರು ಹೇಳಿದ್ದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸುಲಭವಾಗಿ ಅವಕಾಶ ಸಿಗೋದಿಲ್ಲ. ಅವಕಾಶಕ್ಕಾಗಿ ಕೆಲವೊಮ್ಮೆ ಅನಗತ್ಯ ಬೇಡಿಕೆಗಳು ಬರುತ್ತವೆ, ಆದರೆ ಅವನ್ನೆಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ನಾನು ಸಿದ್ಧಳಿಲ್ಲ ಅಂತ ಹೇಳಿದ್ರು. ಇದನ್ನು ಕೇಳಿದವರಿಗೆ ಒಂದು ವಿಷಯ ಕ್ಲಿಯರ್ ಆಯಿತು, ಟ್ಯಾಲೆಂಟ್ ಇದ್ರೆ ಸಾಕು ಅನ್ನೋದು ತಪ್ಪು. ಕೆಲವೊಮ್ಮೆ ಪ್ರಿನ್ಸಿಪಲ್ಸ್ ಕಾಪಾಡಿಕೊಂಡ್ರೆ ಅಪರ್ಚುನಿಟೀಸ್ ಕಳೆದುಕೊಳ್ಳಬೇಕಾಗ್ತದೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, ಕೆಲ ಸಿನಿಮಾಗಳಲ್ಲಿ ಬೋಲ್ಡ್ ಸೀನ್ಸ್, ಗ್ಲಾಮರಸ್ ರೂಲ್ಸ್ ಮಾಡಬೇಕು ಅನ್ನೋ ಒತ್ತಾಯವೂ ಇತ್ತು. ಆದರೆ ಸುಪ್ರೀತಾ ಅವರಿಗೆ ಅದು ಕಂಫರ್ಟಬಲ್ ಆಗಿರ್ಲಿಲ್ಲ. ನಾನು ಡೀಸೆಂಟ್ ರೋಲ್ಸ್ ಮಾಡಿದ್ರು ಜನ ಮೆಚ್ಚುತ್ತಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಇಂಡಸ್ಟ್ರಿ ರಿಯಾಲಿಟಿ ಬೇರೆ ಆಗಿತ್ತು. ಇವೆಲ್ಲದರ ನಂತರ ಅವರಿಗೆ ದೊಡ್ಡ ಅವಕಾಶಗಳು ಬರದೇ ಹೋಗ್ತವೆ. ಸೊ ನಂತರ ಅವರು ಸಿನಿಮಾ ರಂಗದಿಂದ ದೂರ ಸರಿದು ತಮ್ಮ ಎಜುಕೇಶನ್ ಕಡೆಗೆ ಗಮನ ಕೊಡ್ತಾರೆ. ಇವತ್ತಿಗೆ ಅವರು ಮಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ತು. ಸೊ ಒಂದೇ ಒಂದು ಸಿನಿಮಾ ಆದ್ರೆ ಇಂದಿಗೂ ಜನ ಮನಸ್ಸಿನಲ್ಲಿ ಉಳಿದಿರುವ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸುಪ್ರೀತಾ ಶೆಟ್ಟಿ ಅವರ ಕ್ಯೂಟ್ ಎಕ್ಸ್ಪ್ರೆಷನ್, ನ್ಯಾಚುರಲ್ ಆಕ್ಟಿಂಗ್ ಇವತ್ತಿಗೂ ಮರೆಯೋಕೆ ಆಗೋದಿಲ್ಲ. ಒಳ್ಳೆಯ ನಟಿಯನ್ನು ನಾವು ಕಳೆದುಕೊಂಡ್ವೋ ಅಥವಾ ಅವರು ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೋ, ಇದು ನಿಮ್ಮ ಅಭಿಪ್ರಾಯ. ನೀವು ಅಂಬಾರಿ ಸಿನಿಮಾ ಎಷ್ಟು ಬಾರಿ ನೋಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.